ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಳ್ಳಕೆರೆ ವ್ಯಾಪಾರದ ಸೋಗಿನಲ್ಲಿ ಅಂಗಡಿಗೆ ಬಂದ ಯುವಕ ಮಹಿಳೆಯ ಕೊರಳಲ್ಲಿದ್ದ ಸುಮಾರು 6.50 ಗ್ರಾಂ ಚಿನ್ನದ ಮಾಂಗಲ್ಯ ಸರ ಕಳವು ಮಾಡುವ ಮೂಲಕ ಆಡುಹಗಲೇ ಕಳ್ಳನೊಬ್ಬ ಕೈಚಳಕ ಮೆರೆದ ಘಟನೆಯಿಂದ ಚಳ್ಳಕೆರೆ ನಗರದ ಜನತೆ ಬೆಚ್ಚಿಬಿದ್ದಿದೆ. ಚಳ್ಳಕೆರೆ ನಗರದ ಹಳೆ ಟೌನಿನ ತಿಮ್ಮಪ್ಪ ದೇವಸ್ಥಾನದ ಕ್ರಾಸ್ನ ಕೊನೆಯಲ್ಲಿ ಇರುವ ಕಿರಾಣಿ ಅಂಗಡಿಗೆ ಬಂದ ಯುವಕ ಅಂಗಡಿಯಲ್ಲಿ ರೇಷನ್ ದಿನಸಿ ಸಾಮಗ್ರಿ ಖರೀದಿ ಸೋಗಿನಲ್ಲಿ ಸಾಮಗ್ರಿ ಕಟ್ಟಿಸಿ ಮಹಿಳೆ ವಸ್ತುಗಳನ್ನು ಕೊಡಲು ಬಾಗಿದ ತಕ್ಷಣ ಕೊರಳಲ್ಲಿ ಇದ್ದ 6.50 ಗ್ರಾಮಿನ ಸುಮಾರು 7 ಲಕ್ಷ ರು ಮೌಲ್ಯದ ಮಾಂಗಲ್ಯ ಸರ ಕದ್ದು ಪರಾರಿಯಾದ ಘಟನೆ ಮಧ್ಯಾಹ್ನ ಸುಮಾರು 2:30 ಸಮಯದಲ್ಲಿ ನಡೆದಿದ್ದು, ಮಾಹಿತಿ ತಿಳಿದ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲನೆ ನಡೆಸಿ ಆರೋಪಿ ಪತ್ತೆಗೆ ಮುಂದಾಗಿದ್ದಾರೆ. ಇತ್ತೀಚೆಗೆ ಹಾಡುಹಗಲೇ ಮಹಿಳೆಯರ ಚಿನ್ನದ ಒಡವೆಗಳು ಕಳವು ಪ್ರಕರಣಗಳಿಂದ ಮಹಿಳೆಯರ ಹಾಗೂ ನಾಗರಿಕರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ. ಈ ರಸ್ತೆಯಲ್ಲಿ ಯಾವಾಗಲೂ ಜನದಟ್ಟಣೆಯಿಂದ ಕೂಡಿದ್ದು ಸಹ ಹೊಂಚು ಹಾಕಿ ಕಳವು ಮಾಡಿರುವ ಬಗ್ಗೆ ಸ್ಥಳೀಯ ಮಹಿಳೆಯರಿಂದ ಮಾತುಗಳು ಕೇಳಿಬರುತ್ತಿವೆ. ಪಾಪ ಅವರು ಶರತ್ ಅವ್ರ ಅಮ್ಮಂದು ನಾನು ಬೇರೆಯವ್ರದ್ದು ಇದು ಸ್ವಾಮಿ ವಿವೇಕಾನಂದ ಸ್ಕೂಲ್ನಾಗ ಅಂದರು ಅಂಗಡಿ ಸಾಮಾನು ತಗೊಂಡು ಬಂದಿದ್ರಾ?